ನಮಸ್ಕಾರ ಸ್ನೇಹಿತರೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಎಚ್.ಡಿ. ಕೋಟೆ ಮೈಸೂರು ಜಿಲ್ಲೆಯ ಪ್ಲೇಸ್ಮೆಂಟ್ ಸೆಲ್ ಹಾಗೂ ರಾಜ್ಯಶಾಸ್ತ್ರ ವಿಭಾಗದಿಂದ ಏರ್ಪಡಿಸಲಾದಂತಹ ಈ ಸ್ಟೇಟ್ ಲೆವೆಲ್ ಆನ್ಲೈನ್ ಟೆಸ್ಟ್ ಸೀರೀಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಯಶಸ್ವಿಯಾಗಿ ನಾವು 2ನೇ ದಿನಕ್ಕೆ ಕಾಲಿಡ್ತಾ ಇದ್ದೀವಿ. ಸೊ 2ನೇ ದಿನದ ಟೆಸ್ಟ್ನ ವಿಷಯ ಪ್ರಿಯಂಬಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಈ ವಿಷಯದ ಮೇಲೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವ ರೀತಿ ಕ್ವೆಶ್ಚನಿಯರನ್ನು ರೆಡಿ ಮಾಡಲಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ವಿಷಯವನ್ನು ಈ ವಿಡಿಯೋದಲ್ಲಿ ವಿವರಿಸಲಾಗಿದೆ. ಸೊ ಪ್ರಿಯಂಬಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸೊ ಭಾರತದ ಸಂವಿಧಾನದ ಪೂರ್ವ ಪೀಠಿಕೆ. ಸೊ ಈ ವಿಷಯವನ್ನು ಮೊಟ್ಟ ಮೊದಲ ಬಾರಿಗೆ ಸಂವಿಧಾನ ರಚನಾ ಸಭೆಯಲ್ಲಿ ಅಬ್ಜೆಕ್ಟಿವ್ ರೆಸಲ್ಯೂಷನ್ ಮೂಲಕ ಪಂಡಿತ್ ನೆಹರು ಅವರು ಮಂಡಿಸಿದರು ಮತ್ತು ಅದನ್ನು ಮೂವ್ ಮಾಡಿದರು. ಇದುವರೆಗೆ ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆ 42ನೇ ಸಂವಿಧಾನ ತಿದ್ದುಪಡಿಯ ಮೂಲಕ 1976ರಲ್ಲಿ ತಿದ್ದುಪಡಿ ಮಾಡಲ್ಪಟ್ಟು ಒಂದು ಸರಿ ತಿದ್ದುಪಡಿ ಮಾಡಲ್ಪಟ್ಟು ಇದಕ್ಕೆ ಆ ತಿದ್ದುಪಡಿಯ ಮೂಲಕ 3 ಅಂಶಗಳನ್ನ ಸೇರಿಸಲಾಯಿತು. ಸೋಷಿಯಲಿಸ್ಟ್, ಸೆಕ್ಯುಲರ್ ಆ್ಯಂಡ್ ಇಂಟಿಗ್ರಿಟಿ, ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರ ಅನ್ನುವ 3 ಪದಗಳನ್ನು 42ನೇ ತಿದ್ದುಪಡಿ ಮೂಲಕ ಸೇರಿಸಲಾಯಿತು. ಪ್ರಿಯಂಬಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ತಮಗೆಲ್ಲ ಗೊತ್ತು. ಸೊ ವಿವರವಾಗಿ ನೋಡಿದ್ದೀರಾ. ಸೊ ಅದರದ್ದು ಟೆಕ್ಸ್ಟ್ ಹೇಗಿದೆ ಅಂದರೆ, ಇದು ಶುರು ಆಗೋದೇ ಹೆಂಗೆ ಅಂದರೆ ವಿ ದ ಪೀಪಲ್ ಆಫ್ ಇಂಡಿಯಾ, ಭಾರತೀಯರಾದ ನಾವು ಅಂತ ಶುರು ಆಗೋದ್ರ ಮೂಲಕ ನಾನು ಇಲ್ಲೇನು ಹೈಲೈಟ್ ಮಾಡಿದ್ದೀನಿ ಆ ವರ್ಡ್ಗಳನ್ನ ನೋಡೋದಾದರೆ, ಸೊ ಸಾವರಿನ್, ಸೋಷಿಯಲಿಸ್ಟಿಕ್, ಸೆಕ್ಯುಲರ್, ಡೆಮೊಕ್ರೆಟಿಕ್ ರಿಪಬ್ಲಿಕ್ ರಾಷ್ಟ್ರವನ್ನಾಗಿ ಭಾರತವನ್ನು ಮಾಡುವ ಉದ್ದೇಶ. ಹಾಗೆ ಇಲ್ಲಿ ಎಲ್ಲ ಪ್ರಜೆಗಳಿಗೆ ಜಸ್ಟಿಸ್, ಅದು ಸೋಷಿಯಲ್, ಎಕನಾಮಿಕ್, ಪೊಲಿಟಿಕಲ್ ಆಗಿ ಜಸ್ಟಿಸ್ ಕೊಡೋ ಉದ್ದೇಶ. ಲಿಬರ್ಟಿ ಆಫ್ ಥಾಟ್, ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್ ಆ್ಯಂಡ್ ವರ್ಷಿಪ್, ಇದನ್ನು ಕೊಡುವ ಉದ್ದೇಶ. ಸ್ವಾತಂತ್ರ್ಯವನ್ನು ಕೊಡುವ ಉದ್ದೇಶ ಯಾವ್ಯಾವ ವಿಷಯಗಳಲ್ಲಿ? ಆಲೋಚನೆ, ಅಭಿವ್ಯಕ್ತಿ, ನಂಬಿಕೆ ಮತ್ತು ಆರಾಧನಾ ಸ್ವಾತಂತ್ರ್ಯ. ಹಾಗೆ ಈಕ್ವಾಲಿಟಿ ಆಫ್ ಸ್ಟೇಟಸ್ ಆ್ಯಂಡ್ ಅಪಾರ್ಚುನಿಟಿ, ಅಂದರೆ ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಸಮಾನತೆಯನ್ನು ಕೊಡುವ ಉದ್ದೇಶ. ಫೆಟರ್ನಿಟಿ, ಭಾತೃತ್ವ, ದೇಶದ ಎಲ್ಲ ಜನರಲ್ಲಿ ಭಾತೃತ್ವವನ್ನು ಬೆಳೆಸುವ ಉದ್ದೇಶ. ಹಾಗೆ ರಾಷ್ಟ್ರದ ಐಕ್ಯತೆ ಮತ್ತು ಸಮಗ್ರತೆಯನ್ನು ಕಾಪಾಡಿಕೊಂಡು ಇಷ್ಟೆಲ್ಲ ಅಂಶಗಳ ಜೊತೆಗೆ ನಾವು ಈ ಸಂವಿಧಾನವನ್ನು 26th ಡೇ ನವಂಬರ್ 26, 1949ರಲ್ಲಿ ಹಿಯರ್ ಬೈ ವಿ ಆರ್ ಅಡಾಪ್ಟಿಂಗ್, ಎನಾಕ್ಟಿಂಗ್ ಆ್ಯಂಡ್ ಗಿವ್ ಅವರ್ ಸೆಲ್ಫ್ ದಿಸ್ ಕಾನ್ಸ್ಟಿಟ್ಯೂಷನ್. ನೋಡಿ, ನಮಗೆ ನಾವೇ ಇದನ್ನು ಅರ್ಪಣೆ ಮಾಡಿಕೊಂಡಿದ್ದೇವೆ. ಗಿವ್ ಅವರ್ ಸೆಲ್ಫ್ಸ್ ದಿಸ್ ಕಾನ್ಸ್ಟಿಟ್ಯೂಷನ್. ಸೊ ಇದು ಅತ್ಯಂತ ಸುಂದರವಾದಂತಹ ಪೂರ್ವ ಪೀಠಿಕೆ ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥದ್ದು. ಸೊ ಇದು ಮುಖ್ಯವಾಗಿ ನಮಗೆ 4 ವಿಷಯಗಳನ್ನು ಇಲ್ಲಿ ಹೇಳುತ್ತೆ, ಸ್ಪಷ್ಟಪಡಿಸುತ್ತೆ ಪ್ರಿಯಂಬಲ್. ಏನೇನು? ಮೊದಲೇದು, ಇಟ್ ಸೇಸ್ ದ ಸೋರ್ಸ್ ಆಫ್ ಅಥಾರಿಟಿ ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಸಂವಿಧಾನಕ್ಕೆ ಅಧಿಕಾರದ ಮೂಲ ಯಾವುದು ಅನ್ನೋದನ್ನು ಹೇಳುತ್ತೆ. ದಟ್ ಈಸ್ ಪೀಪಲ್ ಆಫ್ ಇಂಡಿಯಾ. ಸೊ ಅಧಿಕಾರ ಇರೋದು ಮುಖ್ಯವಾಗಿ ಪ್ರಜೆಗಳೇ ಪ್ರಭುಗಳು ಅಂತ ಹೇಳಿ ನಾವೇನು ಪ್ರಜಾಪ್ರಭುತ್ವದಲ್ಲಿ ಹೇಳ್ತೀವೋ ಅದನ್ನು ಸ್ಪಷ್ಟಪಡಿಸೋದು ನಮ್ಮ ಪೂರ್ವ ಪೀಠಿಕೆ. ಯಾಕಂದರೆ ನಮ್ಮ ಪೂರ್ವ ಪೀಠಿಕೆ ಆರಂಭ ಹೋಗೋದು ಯಾರ ಹೆಸರಿನಲ್ಲಿದೆ? ನಮ್ಮ ಹೆಸರು, ವಿ ದ ಪೀಪಲ್ ಆಫ್ ಇಂಡಿಯಾ. ಮತ್ತು ಕೊನೆಯಾಗೋದು ನಮಗೆ ನಾವೇ ಇದನ್ನು ಅರ್ಪಣೆ ಮಾಡಿಕೊಂಡಿದ್ದೇವೆ. ಅಂದರೆ ಅಧಿಕಾರದ ಮೂಲ ಸ್ಪಷ್ಟವಾಗಿ ಜನರಿಂದ ಬಂದಿರೋದು ಅನ್ನೋದನ್ನು ಇದು ಸ್ಪಷ್ಟಪಡಿಸುತ್ತೆ. ಎರಡನೇದು, ನೇಚರ್ ಆಫ್ ಇಂಡಿಯನ್ ಸ್ಟೇಟ್. ಸೊ ನಮ್ಮ ರಾಷ್ಟ್ರದ ಒಂದು ಸ್ವರೂಪ ಹೇಗಿದೆ ಅನ್ನೋದನ್ನು, ಎಸ್ ಇಟ್ಸ್ ಎ ಸಾವರಿನ್, ಸೋಷಲಿಸ್ಟಿಕ್, ಸೆಕ್ಯುಲರ್, ಡೆಮೊಕ್ರೆಟಿಕ್ ಆ್ಯಂಡ್ ರಿಪಬ್ಲಿಕನ್ ಕಂಟ್ರಿ ಅನ್ನೋದನ್ನು ಹೇಳುತ್ತೆ. ಅಂದರೆ ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಭಾರತ ಅನ್ನೋದನ್ನು ಹೇಳುತ್ತೆ. ಹಾಗೆ ಅಬ್ಜೆಕ್ಟಿವ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಉದ್ದೇಶಗಳೇನಿದ್ದಾವೆ ಅನ್ನೋದನ್ನು ಹೇಳುತ್ತೆ. ನಮ್ಮ ಉದ್ದೇಶ ಏನು ಹೇಳಿ? ಜನರಿಗೆ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭಾತೃತ್ವ ಭಾವನೆಗಳನ್ನು ಕೊಡೋದು. ಹಾಗೆ 4ನೇದು ಅಂಶ ಏನು ಹೇಳುತ್ತೆ? ಡೇಟ್ ಆಫ್ ಅಡಾಪ್ಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಸಂವಿಧಾನವನ್ನು ಅಂಗೀಕರಿಸಿದಂತಹ ದಿನಾಂಕವನ್ನು ಹೇಳುತ್ತೆ, ನವಂಬರ್ 26, 1949. ನೆಕ್ಸ್ಟ್, ಪ್ರಿಯಾಂಬಲ್ ಬಗ್ಗೆ ಕೆಲವು ಕಾಮೆಂಟ್ಗಳನ್ನು, ವರ್ಣನೆಗಳನ್ನು ರಾಜ್ಯಶಾಸ್ತ್ರಜ್ಞರು ಮಾಡಿದ್ದಾರೆ, ಎಕ್ಸ್ಪರ್ಟ್ಗಳು ಮಾಡಿದ್ದಾರೆ. ಅವುಗಳನ್ನ ನೋಡೋದಾದರೆ ಕೆ ಮುನ್ಷಿ ಅವರು ಹೇಳ್ತಾರೆ, ದ ಪ್ರಿಯಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ಎ ಹಾರೋಸ್ಕೋಪ್ ಆಫ್ ಅವರ್ ಸಾವರಿನ್ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಅಂತ. ಅಂದರೆ ಏನು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಇದೆಯಲ್ಲ, ಇದರ ಒಂದು ಜಾತಕದ ತರಹ ಪ್ರಿಯಂಬಲ್ ಇದೆ. ಸ್ಪಷ್ಟವಾಗಿ ಜಾತಕ ಹೇಳೋದು ಅಂತಾರೆ ನೋಡಿ, ಆ ರೀತಿ ಎಲ್ಲ ಜಾತಕವನ್ನು ಹೇಳಿಬಿಡುತ್ತೆ ಪ್ರಿಯಂಬಲ್ ಅಂತ ಹೇಳ್ತಾರೆ ಕೆ ಮುನ್ಷಿ ಅವರು. ಹಾಗೆ ಪಂಡಿತ್ ಠಾಕೂರ್ ದಾಸ್ ಭಾರ್ಗವ್
ಸೊ ಇವ್ರು ಏನು ಹೇಳ್ತಾರೆ ಅಂದರೆ, ಇವರೆಲ್ಲ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದಂಥ ಸದಸ್ಯರು. ಸೊ ಇವರು ಹೇಳೋದೇನೆಂದರೆ, ಪ್ರಿಯಾಂಬಲ್ ಇಸ್ ದ ಮೋಸ್ಟ್ ಪ್ರಿಷಿಯಸ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸಂವಿಧಾನದಲ್ಲಿ ಅತ್ಯಂತ ಪ್ರಮುಖ ಭಾಗ ಇದು. ಇಟ್ ಈಸ್ ದ ಸೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಇದು ಸಂವಿಧಾನದ ಆತ್ಮ ಇದ್ದ ಹಾಗೆ. ಆ್ಯಂಡ್ ಇಟ್ ಇಸ್ ದ ಕೀ ಸ್ಟೋನ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸಂವಿಧಾನದ ಒಂದು ಮೂಲೆಗಲ್ಲು. ಆ್ಯಂಡ್ ಇಟ್ಸ್ ಆಲ್ಸೋ ಎ ಜ್ಯುವೆಲ್ ಸೆಟ್ ಇನ್ ದ ಕಾನ್ಸ್ಟಿಟ್ಯೂಷನ್. ಸಂವಿಧಾನದಲ್ಲಿ ಒಂದು ಆಭರಣ ಇದ್ದ ಹಾಗೆ ಇದು ಸಂವಿಧಾನಕ್ಕೆ ಅಂತ ಠಾಕೂರದಾಸ್ ಭಾರ್ಗವ್ ಅವರು ನಮ್ಮ ಪೂರ್ವ ಪೀಠಿಕೆಯನ್ನು ವರ್ಣನೆ ಮಾಡ್ತಾರೆ. ಇನ್ನು ಇನ್ನೊಂದು ಪ್ರಶ್ನೆಯಲ್ಲಿ ನಾವು ಸ್ಪಷ್ಟಪಡಿಸ್ಕೊಳ್ಬೇಕು, ಪ್ರಿಯಾಂಬಲ್ ಸಂವಿಧಾನದ ಒಂದು ಭಾಗನ? ಪೂರ್ವ ಪೀಠಿಕೆ ಈಸ್ ದ ಪ್ರಿಯಾಂಬಲ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅನ್ನೋ ಪ್ರಶ್ನೆಯನ್ನು ಕೇಳ್ಕೊಂಡಾಗ, ಸೊ ಇದಕ್ಕೆ ಈ ಒಂದು 3 ಕೇಸ್ಗಳನ್ನ ರೆಫರೆನ್ಸ್ ಆಗಿ ಕೊಟ್ಟಿದ್ದೀನಿ ನಾನು. ಆ ಕೇಸ್ಗಳು ಏನೇನು ಹೇಳ್ತವೆ ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ಬೇರುಬಾರಿ ಯೂನಿಯನ್ ಕೇಸ್ ಅಂತ ಹೇಳಿ 1960ಯಲ್ಲಿ ಈ ಕೇಸ್ ಸುಪ್ರೀಂ ಕೋರ್ಟ್ನಲ್ಲಿತ್ತು. ಸೊ ಈ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅಭಿಪ್ರಾಯನ, ಪ್ರಿಯಾಂಬಲ್ ಈಸ್ ನಾಟ್ ದ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ, ಸಂವಿಧಾನದ ಭಾಗ ಅಲ್ಲ ಖಂಡಿತವಾಗಿಯೂ ಪ್ರಿಯಾಂಬಲ್ ಅಂತ ಈ ಕೇಸ್ನಲ್ಲಿ ಹೇಳಲಾಯಿತು. ಆದರೆ ಇನ್ ದ ಕೇಸ್ ಆಫ್ ಕೇಶವಾನಂದ ಭಾರತಿ 1973, ಸೊ ಈ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅಂದರೆ, ಆ ಹಿಂದಿನ ಹೇಳಿಕೆಯನ್ನು ತೆಗೆದುಹಾಕ್ತು. ಪ್ರಿಯಾಂಬಲ್ ಈಸ್ ದ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಖಂಡಿತ ಸಂವಿಧಾನದ ಭಾಗ ಪೂರ್ವ ಪೀಠಿಕೆ ಅನ್ನೋದು. ಬರೀ ಭಾಗ ಅಷ್ಟೇ ಅಲ್ಲ, ಇಟ್ ಇಸ್ ದ ಈ ಕೇಸ್ನಲ್ಲಿ ಪ್ರಿಯಾಂಬಲ್ ಈಸ್ ಗಿವನ್ ಎಕ್ಸ್ಟ್ರೀಮ್ ಇಂಪಾರ್ಟೆನ್ಸ್. ಹೇಗೆಂದರೆ, ಸಂವಿಧಾನವನ್ನು ಸಂಪೂರ್ಣವಾಗಿ ನಾವು ಆ ಪೂರ್ವ ಪೀಠಿಕೆಯ ಒಂದು ಆಧಾರದ ಮೇಲೇ ಇಂಟರ್ಪ್ರೆಟ್ ಮಾಡಬೇಕು. ಆ ಒಂದು ಪೂರ್ವ ಪೀಠಿಕೆಯ ಬೆಳಕಲ್ಲೇ ಇಡೀ ಸಂವಿಧಾನವನ್ನು ನೋಡಬೇಕು ಅನ್ನೋದನ್ನು ಕೇಶವಾನಂದ ಭಾರತಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತು. ಸೊ ಇದೇ ಅಭಿಪ್ರಾಯವನ್ನು ಇನ್ ದ ಕೇಸ್ ಆಫ್ LIC ಆಫ್ ಇಂಡಿಯಾ 1995 ಅದರಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿತು. ಸೊ ಅಗೇನ್ ಇಟ್ ಹೆಲ್ಡ್ ದಟ್ ದ ಪ್ರಿಯಾಂಬಲ್ ಈಸ್ ಆ್ಯನ್ ಇಂಟಿಗ್ರಲ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅನ್ನೋ ಒಪಿನಿಯನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿತು. ನೆಕ್ಸ್ಟ್, ಪ್ರಿಯಾಂಬಲ್ ಆಫ್ ದ ಅಮೆಂಡಬಿಲಿಟಿ ಆಫ್ ದ ಪ್ರಿಯಾಂಬಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಇದು ತಿದ್ದುಪಡಿ ಮಾಡುವ ಅಧಿಕಾರ ಇದೇನಾ, ಇದ್ರೆ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನು ನೋಡೋದಾದರೆ, ಸೊ ನಮಗೆಲ್ಲ ಗೊತ್ತು, ಆರ್ಟಿಕಲ್ 368 ಅಡಿಯಲ್ಲಿ ಪಾರ್ಲಿಮೆಂಟ್ಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಇದೆ. ಹಾಗಂತ ಪೂರ್ವ ಪೀಠಿಕೆಯನ್ನು ಕೂಡ ತಿದ್ದುಪಡಿ ಮಾಡುವ ಅಧಿಕಾರ ಇದೇನಾ ಅನ್ನುವ ಪ್ರಶ್ನೆ ಮೊಟ್ಟ ಮೊದಲ ಬಾರಿಗೆ ಎತ್ತಲ್ಪಟ್ಟಿದ್ದು ಯಾವಾಗ ಅಂದರೆ, ಇನ್ ದ ಕೇಸ್ ಆಫ್ ಕೇಶವಾನಂದ ಭಾರತಿ 1973. ತುಂಬ ಪ್ರಮುಖ ಕೇಸ್ ಇದು ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆ ತಿದ್ದುಪಡಿ ವಿಷಯದಲ್ಲಿ. ಇದ್ರ ಜೊತೆಗೆ ಇನ್ನೊಂದು ವಿಷಯನ ಹೇಳ್ತೀನಿ ಸ್ನೇಹಿತರೆ. ಇತ್ತೀಚೆಗೆ ಇವರು ಕೇಶವಾನಂದ ಭಾರತಿ ಅನ್ನೋರು ಕೇರಳದಲ್ಲಿರ್ತಕ್ಕಂಥ ಒಬ್ಬ ಸ್ವಾಮೀಜಿ, ಇವರು ಭೂ ಸುಧಾರಣಾ ಕಾಯ್ದೆ ಅಡಿಯಲ್ಲಿ ಭೂ ಸುಧಾರಣೆ ತಿದ್ದುಪಡಿ ಆದಾಗ ಅದರ ವಿರುದ್ಧವಾಗಿ ಕೇರಳ ಹೈಕೋರ್ಟ್ನಲ್ಲಿ ಈ ಕೇಸನ್ನು ನಮೂದು ಮಾಡಿರ್ತಾರೆ. ಈ ಕೇಸ್ನಲ್ಲಿ ಕೇಶವಾನಂದ ಭಾರತಿಯವರು ಸೋಲ್ತಾರೆ. ಆದರೆ ಈ ಕೇಸ್ ಇಡೀ ನಮ್ಮ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ ಥಿಯರಿಯನ್ನು ಹುಟ್ಟಿ ಹಾಕೋದ್ರಲ್ಲಿ ಪ್ರಮುಖ ಮೈಲುಗಲ್ಲಾಗಿ ಕೆಲಸ ಮಾಡುತ್ತೆ. ಇತ್ತೀಚೆಗೆ ಈ ಕೇಶವಾನಂದ ಭಾರತಿಯವರು ನಿಧನ ಹೊಂದಿದರು. ವಯೋ ಕಾರಣದಿಂದ ವಯಸ್ಸಾಗಿದ್ದರಿಂದ ಇವರ ನಿಧನವನ್ನು ಹೊಂದಿದ್ರು. ಸೊ ಇದು ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆ ತಿದ್ದುಪಡಿ ವಿಷಯದಲ್ಲಿ ಅತ್ಯಂತ ಪ್ರಮುಖವಾದಂಥ ಕೇಸು. ಸೊ ಇದು ಈ ಕೇಸ್ನಡಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಪ್ರಶ್ನೆ ಎತ್ತಲಾಯಿತು. ಸೊ ಪ್ರಿಯಾಂಬಲ್ನ ತಿದ್ದೋದಕ್ಕೆ ಬರುತ್ತಾ ಅಂತ ಹೇಳಿ ಆರ್ಟಿಕಲ್ 368 ಅಡಿಯಲ್ಲಿ. ಸೊ ಎಸ್, ಖಂಡಿತ ಬರುತ್ತೆ. ಆದರೆ ಈ ಕೇಸ್ನಲ್ಲಿ ಒಂದು ವಿಷಯವನ್ನು ಸುಪ್ರೀಂ ಕೋರ್ಟ್ ಸ್ಪಷ್ಟ ಮಾಡ್ತು, ಏನು ಅಂದರೆ ತಿದ್ದುಪಡಿ ಮಾಡೋ ಅಧಿಕಾರ ಪಾರ್ಲಿಮೆಂಟ್ಗೆ ಇದೆ. ಆದರೆ ಅದು ಯಾವುದೇ ಕಾರಣಕ್ಕೂ ಆ ತಿದ್ದುಪಡಿ ಸಂವಿಧಾನದ ಬೇಸಿಕ್ ಎಲಿಮೆಂಟ್ಸ್, ಮೂಲ ಅಂಶಗಳು, ಲಕ್ಷಣಗಳು ಅಂತ ಏನು ಕರಿತೀವಲ್ಲ, ಅವುಗಳಿಗೆ ತೊಂದರೆ ಆಗದೆ ರೀತಿ, ಅವುಗಳನ್ನು ನಾಶ ಮಾಡದೇ ಇರೋ ರೀತಿ ಅದು ತಿದ್ದುಪಡಿಯನ್ನು ಮಾಡಬೇಕು. ಅಂದರೆ ಇಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ಅನ್ನೋದು ಪ್ರತಿಪಾದಿಸಲ್ಪಡ್ತು. ಯಾವುದೇ ಕಾರಣಕ್ಕೂ ಪಾರ್ಲಿಮೆಂಟಿನ ತಿದ್ದುಪಡಿಗಳು ಸಂವಿಧಾನದ ಮೂಲ ರಚನೆಗೆ ಅಡ್ಡಿ ಆಗಬಾರ್ದು, ನಾಶಗೊಳಿಸಬಾರ್ದು ಅನ್ನೋದನ್ನು ಈ ಕೇಸ್ ಎತ್ತಿಡಿಯಲಾಯಿತು. ಸೊ ಈ ಕಂಡೀಷನ್ ಅಡಿಯಲ್ಲಿ ತಿದ್ದುಪಡಿ ಮಾಡೋದಕ್ಕೆ ಪೂರ್ವ ಪೀಠಿಕೆಗೆ ಅವಕಾಶ ಇದೆ. ಸೊ ಇದುವರೆಗೂ ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆ ಕೇವಲ ಒಂದೇ ಒಂದು ಸಾರಿ ತಿದ್ದುಪಡಿ ಮಾಡಲ್ಪಟ್ಟಿದೆ. ಅದು 42ನೇ ತಿದ್ದುಪಡಿ. ಅದರ ಮೂಲಕ ಸೋಷಿಯಲಿಸ್ಟ್, ಸೆಕ್ಯುಲರ್ ಮತ್ತು ಇಂಟಿಗ್ರಿಟಿ ಎಂಬ ಪದಗಳನ್ನು 3 ಪದಗಳನ್ನು ಹೊಸದಾಗಿ ಸೇರಿಸಲಾಗಿದೆ. ಸೊ ಇಷ್ಟು ವಿಷಯಗಳನ್ನ ನಾವು ಸಂಕ್ಷಿಪ್ತವಾಗಿ ಚರ್ಚಿಸಿದ್ದೀವಿ. ಅಂದರೆ ನಮ್ಮ ಪ್ರಶ್ನಾವಳಿಗೆ ಬೇಕಾದಷ್ಟು ವಿಷಯಗಳು. ಸೊ ಇನ್ನೂ ಸಾಕಷ್ಟು ವಿಷಯಗಳಿದ್ದಾವೆ. ಸೊ ಇನ್ನೊಂದು ಅವಕಾಶದಲ್ಲಿ ನೋಡೋಣ. ಥ್ಯಾಂಕ್ ಯು for patient listening and all the best for your test.